ಅದು ಮ್ಯಾಪ್ದಾಗ ನಿನ್ನೆ ಒಂದು ಹೇಳಿದ್ದದ ನೋಡ್ರಿ. ಹೆಡ್ಲೈನ್ ಮ್ಯಾಗ ಮರುಭೂಮಿಗಳು ಅಂತ ಹೇಳಿ ಬರೀ. ಮರುಭೂಮಿಗಳು ಹೆಡ್ಲೈನ್, ಎಲ್ಲಕ್ಕಿಂತ ಮ್ಯಾಗ ಹೆಡ್ಲೈನ್ ಮರುಭೂಮಿಗಳು ಅಂತ ಹೇಳಿ ಬರೀ. ಡೆಸರ್ಟ್, ಡೆಸರ್ಟ್, ಎಲ್ಲಕ್ಕಿಂತ ಮ್ಯಾಗ ಏನ್ ಬರಿಬೇಕ್ರಿ? ಮರುಭೂಮಿ. ಅದ್ರ ಕೆಳಗೆ ವರ್ಡ್ ಬರೀ, ಉದ್ದಕ್ಕೆ ಒಂದ್ ಸಾಲ್ ಬರೀ. ಶೇಕಡ 33 ಅಥವಾ 1/3 ಶೇಕಡ 33 ಅಥವಾ 1/3 ಮರುಭೂಮಿಯ ರಚನೆಗಳು ಇವೆ. ಭೂಮಿ ಮ್ಯಾಗ ಅಷ್ಟು ಅದಾವ, ಮರುಭೂಮಿಯ ರಚನೆಗಳು ಇವೆ, ಅಷ್ಟು ಪರ್ಸೆಂಟೇಜ್ ಅದಾವ. ನೆಕ್ಸ್ಟ್, ಹೆಚ್ಚು ಮರುಭೂಮಿಗಳು ಇರುವುದು ಆಸ್ಟ್ರೇಲಿಯಾ ಖಂಡ. ಹೆಚ್ಚು ಮರುಭೂಮಿಗಳು ಇರುವುದು ಆಸ್ಟ್ರೇಲಿಯಾ. ಅಲ್ಲೇ ಏನೊಂದು ವರ್ಡ್ ಬರೀ, ಹೆಚ್ಚು ಮರುಭೂಮಿ ಇರುವುದು ಆಸ್ಟ್ರೇಲಿಯಾ. ಯುರೋಪ್ ಖಂಡದಲ್ಲಿ ಮರುಭೂಮಿಗಳು ಇಲ್ಲ. ಯುರೋಪ್ ಖಂಡದಲ್ಲಿ ಮರುಭೂಮಿಗಳು ಇಲ್ಲ. ನಾ ಬರೆದು ಬಿಡ್ರಿ, ಒಸು ಮರುಭೂಮಿ ಬಾರಿ ಫಾಸ್ಟ್ ಬರ್ಕೋತೀರಿ. ಇದು ಆಸ್ಟ್ರೇಲಿಯಾ ಖಂಡ. ಆಸ್ಟ್ರೇಲಿಯಾದಲ್ಲಿ ಬರುವ ಮರುಭೂಮಿಗಳು, ಒಂದನೇದು ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ. ಗ್ರೇಟ್ ವಿಕ್ಟೋರಿಯಾ ಬಡ ಬಡ ಬರೀ, ನಾಲ್ಕಸ್ತೀನಿ ನೋಟ್. ವಿಕ್ಟೋರಿಯಾ. ಗಿಬ್ಸಾನ್, ಗಿಬ್ಸಾನ್ ಮರುಭೂಮಿ. ಸಿಂಪ್ಸಾನ್, ಸಿಂಪ್ಸಾನ್ ಮರುಭೂಮಿ. ನೆಕ್ಸ್ಟ್, ಸ್ಯಾಂಡಿ. ಬಲಿಗತ್ತರ ಇಲ್ಲ ರೀ, ಗಿಬ್ಸಾನ, ಸಿಂಪ್ಸಾನ, ಸ್ಯಾಂಡಿ. ನೆಕ್ಸ್ಟ್, ನಮೀಬಿಯಾ ಮರುಭೂಮಿ. ನಮೀಬಿಯನ್ ಮರುಭೂಮಿ. ಹಿಂಗೊಂದು ಸ್ಟಾರ್ ಹಾಕ್ರಿ, ಅವೆಲ್ಲ ಮರುಭೂಮಿಲಿ. ಸಹರಾ ಮರುಭೂಮಿ, ಆಫ್ರಿಕಾ ಖಂಡದ ಉತ್ತರಕ್ಕೆ ಅದ. ಇದು ಪ್ರಪಂಚದಲ್ಲಿ ವಿಸ್ತಾರವಾದ ಮರುಭೂಮಿ ರೀ, ವಿಸ್ತಾರವಾದ ಮರುಭೂಮಿ. ಪಟಗೋನಿಯಾ ಮರುಭೂಮಿ, ಮೊದಲ ಅಟಕಮ, ಅಟಕಮ ಮರುಭೂಮಿ. ಚೀಲಿ ದೇಶ, ತಾಮ್ರದ ನಿಕ್ಷೇಪವಿದೆ. ಪಟಗೋನಿಯಾ ಮರುಭೂಮಿ. ಅರ್ಜೆಂಟೀನಾ, ಆಯ್ತಾರೆ. ನೆಕ್ಸ್ಟ್, ಆರಿಜೋನಾ ಮರುಭೂಮಿ. ಸೋನೋರಾನ್ ಮರುಭೂಮಿ. ಥಾರ್ ಮರುಭೂಮಿ.
ಭಾರತ ಮತ್ತು ಪಾಕ್. ತಕಲ್ಮಕನ್ ಮರುಭೂಮಿ ಕೇಳಿದ್ರೆ ಇಲ್ಲಿ ಉತ್ತರದ್ದು ಒಂದರ ಹೆಸರು. ತಕಲ್ಮಕನ್ ಮರುಭೂಮಿ ಚೀನ್. ಮಂಗೋಲಿಯಾ ಮರುಭೂಮಿ. ಗೋಬಿ 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 ಚೀನ್ ಮಂಗೋಲಿಯಾ. ಇವು ಮ್ಯಾಪ್ದಾಗ ನೋಡ್ಬೇಕು. ಏಷ್ಯಾ ಖಂಡದ ದೊಡ್ಡ ಮರುಭೂಮಿ ನೆಕ್ಸ್ಟ್. ಏಷ್ಯಾ ಖಂಡದ ದೊಡ್ಡ ಮರುಭೂಮಿ ಕಲಹರಿ ಮರುಭೂಮಿ. ನೆಕ್ಸ್ಟ್ ಏನ ಮುಗಿದಿಲ್ಲ, ಅದು ಇನ್ನು ಚಾಲು ಆಗ್ತದೆ. ನೀವೇನು ಅನ್ಕೊಂಡಿದ್ರಿ ಮುಗಿತು ಅನ್ಕೊಂಡ್ರೆ ನಾ ಮುಗಿದಿಲ್ರಿ. ನೆಕ್ಸ್ಟ್ ಡೆಸರ್ಟ್. ಬರ್ರಿ ಮೋಜಾವಿ. ಬರೇ ಬಂಗಾರದ ಹತ್ರ ಇದು. ಹೆಚ್ಚು ಬಂಗಾರದ ನಿಕ್ಷೇಪ. ಮೋಜಾವಿ ಬರದ್ರಿ. ನೆಕ್ಸ್ಟ್ ಬಾಯಾರಿಕೆ. ಗ್ರೇಟ್ ಕಲಹರಿ ದಿ ಗ್ರೇಟ್. ಥ್ರೆಸ್ಟ್ ಬಾಯಾರಿಕೆನೇ ಯಾವುದಿಲ್ಲ ರೀ. तुर्कमेन डेजर्ट कहाँ है? हाँ ಟರ್ಕಿದಾಗ ತುರ್ಕಮೆನಿಸ್ತಾನದ ಬರ್ತಾರೆ ಅದು. ತುರ್ಕಮೆನಿಸ್ತಾನ್ ಅಂದ್ರೆ ಇಲ್ಲಿ ಬರಬೇಕು. ತುರ್ಕಮನ್ ಡೆಸರ್ಟ್. ಇಟ್ ಇಸ್ ಎನ್ ಲಾರ್ಜೆಸ್ಟ್ ಟೆಂಪರೇಟ್ ಡೆಸರ್ಟ್ ಅಂದಲ್ಲ. ತಡಿ ಇದು ಸೆಲೆಕ್ಟ್ ಆಗ್ತದೆ ನೋಡ್ತೀನಿ. ಯಾಕೋ ನಾನು ಪಟಗೋನಿಯಾ ಅಂತೇಳಿ ಓದಂಗಾಗ್ಯದ. ಅವ್ರು ಬೇರೆ ಕೊಟ್ಟಾರ ಹಂಗತಿಲ್ಲ, ಅವರಿಗೆ ನಂಬಬಾರ್ದು. ಪಟಗೋನಿಯಾ ಅದು ತಪ್ಪು ಕೊಟ್ಟವ್ರೆ ಆನ್ಸರ. ಮಿಸ್ಟೇಕ್ ಆಗಿರ್ತಾವ. ದೊಡ್ಡದಾದ ಸಮಶೀತೋಷ್ಣ ಮರುಭೂಮಿ. ಸಮಶೀತೋಷ್ಣ. ನೆಕ್ಸ್ಟ್ ಸೇಲ್ ರೀಜನ್ ಸಹರಾ ಡಿಸರ್ಟ್. SAHEL ಎಲ್ಲದಿದು? ದಕ್ಷಿಣ ದಕ್ಷಿಣ. ಎದರ ದಕ್ಷಿಣಕ್ಕೆ? ಸಹರಾ ಮರುಭೂಮಿದು. SAHEL ಸಹೇಲ್. ಸಾಹಿಲ್ ಸಹರಾ ಮರುಭೂಮಿಯ ದಕ್ಷಿಣದ ಭಾಗ. ಟಂಡ್ರಾ ಕೋಲ್ಡ್ ಪ್ರದೇಶ. ತೋಣೆ ಮಾಡು. ನೆಕ್ಸ್ಟ್ ಅದು ಬೇಡ. ಬ್ಲೂಮ್ ಡ್ಯೂರಿಂಗ್ ದ ನೈಟ್. ಇಲ್ಲೆಲ್ಲ ಸೈಡಿ ಬರ್ತೀರ. ಮರುಭೂಮಿಯಲ್ಲಿ ಹೆಚ್ಚಿನ ಸಸ್ಯಗಳು ರಾತ್ರಿ ಹೂವನ್ನು ಅರಳಿಸುತ್ತವೆ. ಮರುಭೂಮಿಯಲ್ಲಿ ಹೆಚ್ಚಿನ ಸಸ್ಯಗಳು ರಾತ್ರಿ ಹೂವನ್ನು ಅರಳಿಸುತ್ತವೆ. ಏಕೆಂದರೆ ರಾತ್ರಿ ಹೂ ಅರಳುತ್ತವೆ ಏಕೆಂದರೆ ಕೀಟಗಳು ರಾತ್ರಿ ಹೆಚ್ಚು ಚಟುವಟಿಕೆ ಹೊಂದಿರುತ್ತವೆ.
ಕೀಟಗಳಿಗೆ ಹೂ ಅರಳಕ್ಕೆ ಏನ್ ಸಂಬಂಧ ಅಂದ್ರೆ, ಒಂದು ಹೂವಿನ ಮ್ಯಾಗ ಕೂತ್ ಹೋಗಿ ಇನ್ನೊಂದು ಹೂವಿನ ಮ್ಯಾಗ ಕೂತರೆ ಪರಾಗ ರೇಣುಗಳು ವರ್ಗಾವಣೆಯಾಗುತ್ತವೆ. ಪಾಲಿನೇಷನ್. ಹಗಲತ್ತು ಕೀಟಗಳು ರೆಸ್ಟ್ನಾಗ ಇರ್ತಾವ, ಹೀಟ್ ಭಾಳ ಇರ್ತದ. ರಾತ್ರಿ ತಂಪಿರ್ತಾವ, ಕೀಟಗಳು ಆಕ್ಟಿವ್ ಇರ್ತಾವ. ಆಕ್ಟಿವ್ ಹೂವಿನ ಮ್ಯಾಗ ಹೋಗಿ ಮತ್ತೊಂದು ಹೂವಿನ ಮ್ಯಾಗ ಕೂತು ಅಂದ್ರೆ ಪರಾಗ ರೇಣುಗಳು ಏನ್ ಆತವ, ವರ್ಗಾವಣೆ ಆತವ. ನೆಕ್ಸ್ಟ್ ಹೆಚ್ಚು ಜನಸಂಖ್ಯೆ ಹೊಂದಿದು. ಇದೇ ನಮ್ದೇ ಅದ ಇದು. ಹೆಚ್ಚು ಜನಸಂಖ್ಯೆ, ಹೆಚ್ಚು ಜನವಸತಿ ಹೊಂದಿದ ಮರುಭೂಮಿ. ಜನವಸತಿ ಹೊಂದಿದ ಮರುಭೂಮಿ. ನೆಕ್ಸ್ಟ್ ಥಾರ್. ಆ ಥಾರ್ದಾಗ ಇರೋದು ಬಿಟ್ರ ಥಾರ್ ಅದು ಕ್ರೂಸರ್ ಅದಂಗೆ ಇದು. ನೆಕ್ಸ್ಟ್ ಐತ್ರೆ ಸಿಂಕ್ ಹೋಲ್. ನೆಕ್ಸ್ಟ್ ಇಂಡಿಯನ್ ಡೆಸರ್ಟ್. ಹಿಂಗೊಂದು ಬರಿ. ಯಾವ ನದಿ ಹರಿಯುತ್ತದೆ? ಲೂನಿ. ಲೂನಿ ನದಿ ಅಂತ ಹೇಳಿ ಬರೀರಿ. ಥಾರ್ ಮರುಭೂಮಿದಾಗ ಎಂತ ನದಿ ಹರಿತದ್ರಿ? ಯಾವ ಖಂಡದಲ್ಲಿ ಮರುಭೂಮಿನೇ ಇಲ್ಲ? ವೆರಿ ಗುಡ್. ಕಿಲ್ಲದ ನೋಡಿ. ನಾವು ಅದು ಏನು ಬರ್ತಾವ ಬರೀ ಮರುಭೂಮಿದ ಅಟೆ ತೊಳೋದು ಈಗ. ನೆಕ್ಸ್ಟ್ ಅಲ್ಲಿ ಮ್ಯಾಗ ಬರೀ ಇಂಟರ್ನಲ್ ಡ್ರೈನೇಜ್ ಅಂದ್ರ ನೀರು ಹಿಂಗದ ಹೆಚ್ಚಿಗೆ. ಇಂಟರ್ನಲ್ ಡ್ರೈನೇಜ್ ಡ್ಯಾಶ್ ಮರುಭೂಮಿ. ಇಂಟರ್ನಲ್ ಡ್ರೈನೇಜ್ ಏನಿಲ್ಲ, ಹಂಗೆ ಬರೀ. ಇಂಟರ್ನಲ್ ಡ್ರೈನೇಜ್ ಮರುಭೂಮಿ ಐತ್ರೆ. ತಡೆದಾರ್ತಾರ್ರಿ. ಏಷ್ಯಾ ಖಂಡದ ದೊಡ್ಡ ಮರುಭೂಮಿ ಯಾವ್ದು ಹೇಳಿ? ವೆರಿ ಗುಡ್. ಇದಕ್ಕೇನಾಗ್ತದ ನೋಡ್ರಿ, ನೋಡೋಣ ವರ್ಡ. ಅಲೆಮಾರಿ ಜನಾಂಗರೇ ಅವರು. ಟುವಾರೀಗ ಜನಾಂಗ. ಸಹರಾ ಮರುಭೂಮಿ. ಟುವಾರೀಗ ಜನ ಯಾವ ಮರುಭೂಮಿದಾಗ ಅದಾರ? ಟುವಾರೀಗ. दस्त ए कावीर. दोस्त ए कावीರ್. ಕಾವೀರ ಇದನ್ನು ಮರುಭೂಮಿ ಅದರಿ. ಇರಾನ್ ಯಾವ ದೇಶದಲ್ಲಿ ಇದೆ? ಇರಾನ್. ನೆಕ್ಸ್ಟ್ ಭಾರತದ ಯಾವ ದಿಕ್ಕಿನಾಗದ ಹೇಳ್ರಿ ನೋಡೋಣ ಥಾರ್ ಮರುಭೂಮಿ? ಆಗ್ನೇಯ, ನೈಋತ್ಯ, ವಾಯು. ಮರುಭೂಮಿಯ ಸಸ್ಯಗಳು ಬರ್. ಮರುಭೂಮಿಯ ಸಸ್ಯಗಳು ಜೀರೋಫೈಟ್ಸ್. ಬಟ್ಟೆ ಬರೀ ಒಟ್ಟು ಹೇಳ್ತೀನಿ. ಮಶ್ರೂಮ್ ರಾಕ್ಸ್ ಮರುಭೂಮಿಯಲ್ಲಿ ಇರುತ್ತವೆ. ಅಣಬೆ ಶಿಲೆಗಳು. ಮಶ್ರೂಮ್ ರಾಕ್ಸ್ ಅಣಬೆ ಶಿಲೆಗಳು ಮರುಭೂಮಿಯಲ್ಲಿ ಇವೆ. ಕಲ್ಲಿನ ಮೆಕ್ಕಲ್ ಹಿಂಗಿರ್ತದೆ, ಹಿಂಗಾಗಿ ಅಣಬೆ ಶಿಲೆಗಳು ಮಶ್ರೂಮ್ ರಾಕ್ಸ್ ಮರುಭೂಮಿಯಲ್ಲಿ ಇವೆ. ನೆಕ್ಸ್ಟ್ ಅಟಕಮ. ಇಲ್ಲಿ ಒಟ್ಟು ಮಳಿನೇ ಆಗಿಲ್ಲಪ್ಪ 200 ವರ್ಷ. ಅರಿಕಾ 200 ವರ್ಷದಿಂದ ಏನಾಗಿಲ್ಲ? ಮಳೆಯೇ ಆಗಿಲ್ಲ. ಎಟ್ಟರೆ ಪಾಪ ಇರ್ಬೇಕತ್ತೀನಿ. ಮಗ್ಗಲಿಕೆ ಶಾಂತ ಮಹಾಸಾಗರದ ಮತ್ತ ಶುಷ್ಕ ಪ್ರದೇಶ. ಪ್ರಪಂಚದ ಹೆಚ್ಚು ಶುಷ್ಕ ಪ್ರದೇಶವಿದು. ಪ್ರಪಂಚದ ಹೆಚ್ಚು ಶುಷ್ಕ ಪ್ರದೇಶ. ಹೆಚ್ಚು ಶುಷ್ಕ ಪ್ರದೇಶ. ಪ್ರಪಂಚದಲ್ಲಿ ಹೆಚ್ಚು ಶುಷ್ಕ ಪ್ರದೇಶವಾಗಿದೆ. ಮಶ್ರೂಮ್ ರಾಕ್ಸ್. ಹಾಗಾದರೆ ಇವು ಎದರ ಉದಾಹರಣೆ ಅಂದ್ರ, ಎಲ್ಲಿ ಬರ್ದಿನಿ ಅಲ್ಲ ಮಶ್ರೂಮ್ ರಾಕ್ ಅಂತ ಹೇಳಿ ಬರ್ಸಿದ್ನಿ ಇಲ್ಲ ರೀ. ಅದಕ್ಕೊಂದು ಬೇಕಾದ ಬರೀರಿ ಮಶ್ರೂಮ್ ರಾಕ್ಗಳಿಗೆ ಏನದ ಓದಿ ನೋಡೋಣ. ಏನದ ಅಲ್ರಿ ಬಟ್ ಪ್ರಕಾರ. ನೆಕ್ಸ್ಟ್ ಏನ ಬರ
ನೆಕ್ಸ್ಟ್ ಮಾಲಿ ದೇಶ. ಬಮಾಕೋ ಡೆಸರ್ಟ್ ಕಂಟ್ರಿ ಮಾಲಿ, ಕ್ಯಾಪಿಟಲ್ ಆಫ್ ದಿ ಡೆಸರ್ಟ್ ಕಂಟ್ರಿ ಮಾಲಿ. ಅದು ಬೇಡ ನಮಗ. ಬೋಶ್ಮನ್ ಕಲಹರಿ ಬುಷ್ಮನ್. ಬುಷ್ಮನ್ ಜನ ಇಲ್ಲಿ ಅದರ ಕಾಡು ಜನಾಂಗ. ನೆಕ್ಸ್ಟ್ ಜೈವಿಕ ಮರುಭೂಮಿ. ಜೈವಿಕ ಮರುಭೂಮಿ ದಾಮೋದರ ನದಿ. ಜೈವಿಕ ಮರುಭೂಮಿ ದಾಮೋದರ ನದಿ. ನೆಕ್ಸ್ಟ್ ಜನರಲ್ ರೋಮೆಲ್ ಡೆಸರ್ಟ್ ಫಾಕ್ಸ್ ಅಂತ ಕರೀತಾರೆ. ಇವ ಒಬ್ಬ ಸೈನಿಕ ರೀ ಜರ್ಮನಿದ. ಜನರಲ್ ರೋಮೆಲ್. ಎಲ್ಲ ಸೈಡಿ ಬರಿ, ಸೈಡಿ. ಡೆಸರ್ಟ್ ಫಾಕ್ಸ್. ಗ್ರೇಟ್ ವಿಕ್ಟೋರಿಯಾ ಎಲ್ಲಿದೆ? ಎಲ್ಲದ್ರಿ? ನೆಕ್ಸ್ಟ್ ಮರುಭೂಮಿ ಅನ್ನೋದು ಏನದು ಎಲ್ಲ ಹೇಳದಿರಿ. ಆಯ್ತ್ರೆ ತಕಲ್ ಮಕಲ್. ಮಧ್ಯ ಏಷ್ಯಾ ಅಂತಿದೆ. ಎಲ್ಲದ್ರಿ ಇದು? ಚೀನಾದಾಗೆ ಅದ, ಬಟ್ ಇದು ಎಲ್ಲಿ ಬರ್ತದೆ ಅಂದ್ರೆ ಚೀನಾನೇ ಮಧ್ಯ ಏಷ್ಯಾದ ಬರ್ತದೆ. ಎಷ್ಟು ಭಾಗ ಮರುಭೂಮಿ ಅದ ಹೇಳಿನಿ? 1/3. 33% ಬರ್ಸಿನ ಇಲ್ಲ ಹೇಳ್ರಿ. ಅವ್ರು ಏನಾರ ಕೇಳಲ್ಲ, ಒಟ್ಟು ನಿಮ್ಗೆ ನಾ ಬರ್ಸಿದ್ರಾಗಿತ್ತು ಮುಗಿತು ನೋಡಿ, ನೀವು ರೊಕ್ಕ ಕೊಟ್ಟಿದ್ದು. ಹಾ, ನೀವು ಫೀಸ್ ಮುಟ್ಟು ಅನ್ಬೇಕು, ನೀವು ಟಿಕ್ ಹಾಕೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು. ಈಟ್ ಓದ್ಬೇಕಪ್ಪ. ಈಟ್ ಓದಕ್ಕೆ ನಿಮ್ಗೊಂದು ಮಾರ್ಕ್ಸ್ ಬರ್ತಾರೆ. ಏನ್ ಬರ್ತಾರೆ? ಅಷ್ಟು ಉದ್ದಕ್ಕೆ ನೋಟ್ಬುಕ್ದಾಗ ಬರ್ಕೊಳಕ್ಕಿಂತ ಇದು ಸ್ಮಾರ್ಟ್ ವರ್ಕ್ ಅನ್ಸಲ್ರೆ. ಅಗದಿ ಕುತ್ಕೊಂಡು ಏನದ ಎಲ್ಲ ಹೆಚ್ಚಿ ಬಂಗಾರ ಎಲ್ಲಿ ಸಿಗ್ತದೆ ಹೇಳಿ? ಮುಗಿತು. ಮತ್ತೇನೋ ಈಟೇರಿ ಅಲ್ಲೇ ಬರ್ದಿರ್ತೀನಿ ನಾನೇ. ಇಷ್ಟು ಬರೆದ್ರೆ ಕಲರ್ ಬೇರೆ ಬೇರೆ ಕಲರ್ ಪೆನ್ ಯೂಸ್ ಮಾಡಿ ಬರಿಬೇಕು. ಅಂದ್ರೆ ಮ್ಯಾಪ್ ಹತ್ರ ಅದಕ್ಕೆ ನೀವು ಖರೆ ಅಂದ್ರೆ ಇದನ್ನು ಹಾಳಿ ಅಲ್ಲ, ಏನೋ ಒಂದು ಬರ್ತವೆ. ಇದ್ರಿಗೆ 2 ಪಟ್ಟು ದ್ವಾಡದ್ ಬರ್ತವೆ. 10 ರೂಪಾಯಿ ಒಂದು ಮ್ಯಾಪ್ ಅತಾವು. 10 ರೂಪಾಯಿ ಒಂದು ಪ್ರಿಂಟ್ ತೆಗೆದು ಕೊಡ್ತಾರೆ ಮ್ಯಾಪ್. ಅವು ಇದ್ರ 2 ಪಟ್ಟು ದೊಡ್ಡ ಇರ್ತಾವ. ಅವನ್ನ ವರ್ಲ್ಡ್ ಮ್ಯಾಪ್ ಹಾಕಿಸಿ ಅದ್ರ ಮ್ಯಾಪ್ ಬರೋದು ಗಾಡಿಗೆ ಅಂಟಷ್ಟು. ಹಾ, ಪಾಣಿ ಬರ್ತವ್ರ ಕಂತ ಹಾಡಿ ತಗೋಬೇಕು, ಅದ್ರ ಮ್ಯಾಪ್ ಪ್ರಿಂಟ್ ಹಾಕಬೇಕು. ಇವಕ್ಕೆ ರೊಕ್ಕ ಕೊಡ್ಲಾರ್ದೆ ಗಪ್ಪುತ್ತು ಮಂದಿ ನಮ್ದು. ಇನ್ನು ಒಂದು ಮ್ಯಾಪಿಗೆ 10 ರೂಪಾಯಿ ಖರ್ಚು ಮಾಡಿ ಅವು ತಗೊಂಡು ಬರೋದು ಆಗಲ್ಲ ಮಾತು. ಹಾ, ನೆಕ್ಸ್ಟ್ ಟೈಮ್ ಏಟಾಗಿದೆ ಹೇಳ್ರಿ? 9:35 ಆಗಿದಲ್ಲ. ಏನೋ ಒಂದು ಹೇಳ್ತೀನಿ ತೋರಿ. ಮತ್ತೊಂದು ಮ್ಯಾಪ್ ಬೇರೆ ತೋರಿ. ನೀವು ಏನ್ ಹೇಳ್ತೀರಿ ಹೇಳ್ಬಿಡ್ರಿ ಈಗ. ಈಗ ಕೆಮಿಸ್ಟ್ರಿ ಏನೋ ಮನೇನೆ ಹೇಳಿ. ನೆಕ್ಸ್ಟ್ ಹಿಮಾಲಯ ಪರ್ವತ ಶ್ರೇಣಿ. ಹಿಮಾಲಯ ಶ್ರೇಣಿ ಬರಿಬೇಕು. ಅಟ್ಲಾಸ್. ಅಟ್ಲಾಸ್ ಶ್ರೇಣಿ. ಆಂಡೀಸ್ ಪರ್ವತ ಶ್ರೇಣಿ. ಸಲಾಂ ರಾಕಿ ಭಾಯ್. ಮ್ಯಾಪ್ದಾಗ ಇವು ಇಲ್ಲೇ ಬರ್ತಾವ ಗೊತ್ತಿರ್ಬೇಕ್ರಿ. ರಾಕಿ ಪರ್ವತ. ಹೌದು, ಯಾವ್ದು ಪಿಕ್ಚರ್ ಬರತ್ತಲ್ರ ಅದು. 5 ವರ್ಷಕ್ಕೊಂದಂದ್ರೆ 3 ಪಿಕ್ಚರ್ ಆಗಡಿಗೆ ವಯಸ್ಸಿ ಆತು. ಅಲಾಸ್ಕಾ. ಅಪಲಾಚಿಯನ್. ಅಪಲಾಚಿಯನ್. ಯೂರಲ್ಸ್.
ಇದಕ್ಕೆ ಜಾಗಿಲ್ಲ ಬರ್ಲಿಕ್ಕೆ ಸಾರ್. ಆಲ್ಪ್ಸ್, ಒಂದು ನಿಮಿಷ. ಇದೇ ಅಟ್ಲಾಸ, ಇದು ಆಲ್ಪ್ಸ್, ALPS, ಆಲ್ಪ್ಸ್. ಡ್ರೇಕನ್ಸ್ ಬಾರ್, ನೆಕ್ಸ್ಟ್ ಬರದ್ರಿ, ಬರೀರಿ. ಪ್ರಪಂಚದ ಎತ್ತರದ ಶ್ರೇಣಿ, ಡೈರೆಕ್ಟ್ ಬರೀಲ್ರಿ. ಎತ್ತರದ ಪರ್ವತ ಶ್ರೇಣಿ, ಎತ್ತರದ ಪರ್ವತ ಶ್ರೇಣಿ. ನೆಕ್ಸ್ಟ್ ಯುರೋಪ ಏಷ್ಯಾ ಬೇರ್ಪಡಿಸುತ್ತದೆ, ಏಷ್ಯಾ ಖಂಡ ಬೇರ್ಪಡಿಸುತ್ತದೆ. ನೆಕ್ಸ್ಟ್ ಆಫ್ರಿಕಾ ದೇಶದಲ್ಲಿ ಇದೆ ಅಟ್ಲಾಸ್, ಇದು ಆಫ್ರಿಕಾ ಖಂಡವಿದೆ. ಅಟ್ಲಾಸ್ ಪರ್ವತಗಳಲ್ಲಿ ಎಷ್ಟು ಪೀಕ್ ಕೇಳ ಒಂದು ಎಕ್ಸಾಮ್ಕ. ಮೌಂಟ್ ಬ್ಲ್ಯಾಂಕ್ ಅಂತ ಹೇಳದಲ್ರಿ, ಆಲ್ಪ್ಸ್ದಾಗ ಅದಲ್ಲ ಅದು, ಅಂದ್ರೆ ಎರಡು ಉಲ್ಟಾಗಿ ಅಂತೇಳಿ. ಅಟ್ಲಾಸ್ ಕರೆಕ್ಟ್ ಅಲ್ಲ. ಅಟ್ಲಾಸ್ ಪರ್ವತಗಳಲ್ಲಿ ಇಲ್ಲದ ನೋಡ್ರಿ, ಟೊಬಕಲ್, ಟೊಬಕಲ್, TOUBKAL, ಇದು ಮೌಂಟ್ ಬ್ಲ್ಯಾಂಕ್, ಬ್ಲ್ಯಾಂಕ್. ಇದು ಮೌಂಟ್ ಎವರೆಸ್ಟ್, ಎವರೆಸ್ಟ್. ಅಲಾಸ್ಕಾ ಇದ್ರೊಳಗ ಅದು ಅಲ್ಲ, ಇದು ಬೇಕಾಗಿತ್ತು. ಅಕಾಂಕಾಗುವಾ, ಅಕಾಂಕಗುವಾ, ಇದು ಪ್ರಪಂಚದ ಉದ್ದವಾದ ಶ್ರೇಣಿ, ಉದ್ದವಾದ ಪರ್ವತ ಶ್ರೇಣಿ. ಮೊದಲ ಇವು ಎಷ್ಟು ಬರೀರಿ, ಯಾವ್ಯಾವ ಎಲ್ಲೆಲ್ಲಿ ಯಾವ ಖಂಡದ ಬರ್ತಾವ ಗೊತ್ತಿರ್ಬೇಕು. ಇದು ಯಾವ ಖಂಡ ಹೇಳಿ? ವೆರಿ ಗುಡ್. ಇದು ಯಾವ ಖಂಡ? ವೆರಿ ಗುಡ್. ಇದು ಯಾವ ಖಂಡ? ನೆಕ್ಸ್ಟ್ ದಕ್ಷಿಣ ಅಮೇರಿಕಾ. ನೆಕ್ಸ್ಟ್ ಚೇಂಜ್ ಮಾಡ್ತೀನಿ ನೋಡಿ, 1 2 3. ನಿಮಗೆ ಖಂಡಗಳ ಹೆಸರು ಕೊಡ್ತಾರ, ಅವು ಪರ್ವತಗಳು ಕೊಡ್ತಾರ, ಯಾವ ಖಂಡದ ಯಾವ್ದು ಮ್ಯಾಚ್ ದಿ ಫಾಲೋಯಿಂಗ್ ಅಂದ್ಬಿಡ್ತಾವ. ಇವು ಎಲ್ಲೆಲ್ಲಿ ಬರ್ತಾವ ಕರೆಕ್ಟ್ ಅಬ್ಸರ್ವ್ ಇದ್ರೆ ಮುಗಿದೇ ಹೋಯ್ತಿದ್ರದು. ಬರದ್ರಿ, ಒಂದ್ ಜರ ವಿವರಣೆ ಬರ್ಸ್ಬೇಕಾಗ್ತದ್ರಿ. ಆ ಹಿಮಾಲಯಕ್ಕೆ ಅರ್ಕನ್ ಯೋಮ ಪೇಗು ಯೋಮ ಬರಿಬೇಕು ಮುಂದೆ. ಅರ್ಕನ್ ಯೋಮ ಪೇಗು ಯೋಮ, ಅರ್ಕನ್ ಯೋಮ ಪೇಗು ಯೋಮ. ಹಿಮಾಲಯಕ್ಕೆ ಹೆಂಗತ್ತಾರಿ? ಪೇಗು ಯೋಮ. ನೆಕ್ಸ್ಟ್ ಆದ ಬಳಿಕ ಹೇಳಿ, ನನಗೆ ಆಗಿದೆಯಾ ಅಂದ್ರೆ ಮುಂದಿನ ಹೇಳ್ತೀನಿ. ಮೌಂಟೇನ್ಸ್, ರೇಂಜ್ ಅನ್ಬೇಕು. ಬರ್ ಹೊಸ ಒಂದು ಹಾಳಿ ತೋರಿ, ಇದಕ್ಕೆ ಆನ್ಸರ್ ಸ್ಟೆಪಲ್ ಮಾಡಿ ಇದ್ರ ಸಂಗಟ. ಏನಿದ್ರೆ ಹಿಂದೆ ಬರಿತೀರಿ, ಗಾಡಿಗೆ ಹೆಂಗೆ ಅಂಡಿಸ್ತೀರಿ? ಬಾ ಕಂಡಪಟ್ಟಿ ಮಾಡದವ್ರಿ ಗಾಡಿಗೆ ಹೆಂಗೆ ಅಂಡಿಸ್ಬೇಕು. ಮತ್ತೊಂದು ಬರೆದು ಅಂಟಿಸ್ತಿದ್ರಿ ಅಂದ್ರೆ ಹಿಂದೆ ಬರೀರಿ. ಏನೋ ಒಂದು ಬರೋದು ಅಂಟಿಸ್ತಿದ್ರಿ ಅಂದ್ರೆ ಹಿಂದೆ ಹಂಗೆ ಅಂಟಿಸ್ತಾರೆ. ಆಯ್ತು ಬರ್ರಿ ನಮಗೆ. ಬರ್ ಯುರೋಪ ಮತ್ತು ಏಷ್ಯಾ ಖಂಡಗಳನ್ನು ಬೇರ್ಪಡಿಸುವುದು ಯೂರಲ್ ಪರ್ವತ ಶ್ರೇಣಿ. ಯುರೋಪ ಮತ್ತು ಏಷ್ಯಾ ಖಂಡಗಳನ್ನು ಬೇರ್ಪಡಿಸುವುದು, ಯುರೋಪ ಮತ್ತು ಏಷ್ಯಾ ಖಂಡಗಳನ್ನು ಬೇರ್ಪಡಿಸುವುದು ಯೂರಲ್ ಪರ್ವತ ಶ್ರೇಣಿ. ನೆಕ್ಸ್ಟ್ ಹಿಮಾಲಯ ಪರ್ವತ ಶ್ರೇಣಿ ಇತ್ತೀಚೆಗೆ ನಿರ್ಮಿತವಾದ ಮಡಿಕೆ ಪರ್ವತ, ಫೋಲ್ಡ್ ಮೌಂಟೇನ್. ಹಿಮಾಲಯ ಪರ್ವತ ಶ್ರೇಣಿ ಇತ್ತೀಚೆಗೆ ನಿರ್ಮಿತವಾದ ಮಡಿಕೆ ಪರ್ವತ, ಫೋಲ್ಡ್ ಮೌಂಟೇನ್. ಇತ್ತೀಚೆಗೆ ನಿರ್ಮಿತವಾದ ಫೋಲ್ಡ್ ಮೌಂಟೇನ್ ಅಥವಾ ಮಡಿಕೆ ಪರ್ವತ. ಹಿಮಾಲಯ ಪರ್ವತ ಶ್ರೇಣಿ ಇತ್ತೀಚೆಗೆ ನಿರ್ಮಿತವಾದ ಮಡಿಕೆ ಪರ್ವತ ಶ್ರೇಣಿ, ಫೋಲ್ಡ್ ಮೌಂಟೇನ್. ಪ್ರಪಂಚದಲ್ಲಿ ಅತಿ ಉದ್ದವಾದ ಪರ್ವತ ಶ್ರೇಣಿ ಆಂಡೀಸ್, ದಕ್ಷಿಣ ಅಮೇರಿಕಾ. ಆಂಡೀಸ್, ದಕ್ಷಿಣ ಅಮೇರಿಕಾ.
ಆಂಡೀಸ್ ಐತ್ರೆ. ಪ್ರಪಂಚದಲ್ಲಿ ಅತಿ ಉದ್ದವಾದ ಪರ್ವತ ಶ್ರೇಣಿ ಆಂಡೀಸ್. ಏನಾಗಿ ಮ್ಯಾಪ್ ಬರ್ದಿರಲ್ಲ. ಆಂಡೀಸ್ ದಕ್ಷಿಣ ಅಮೆರಿಕಾ. ಹಿಮಾಲಯ ಶ್ರೇಣಿಯನ್ನು ಮೂರು ಸಮಾನಾಂತರವಾಗಿ, ಹಿಮಾಲಯ ರೇಖಾಂಶಿಕವಾಗಿ ಮೂರು ಸಮಾಂತರಗಳಾಗಿ ವರ್ಗೀಕರಿಸಲಾಗಿದೆ. ರೇಖಾಂಶಿಕವಾಗಿ ಮೂರು ಸಮಾಂತರಗಳಾಗಿ ವರ್ಗೀಕರಿಸಲಾಗಿದೆ. ಬ್ರಕೆಟ್ದಾಗ ಹಿಮಾದ್ರಿ ಅಂತ ಬರೆದ್ರಿ. ಎರಡನೇದ್ದು ಹಿಮಾಚಲ, ಮೂರನೆಯದ್ದು ಶಿವಾಲಿಕ. ಹಿಮಾದ್ರಿ, ಹಿಮಾಚಲ, ಶಿವಾಲಿಕ. ಭಾರತದ ಹಳೆಯದಾದ ಪರ್ವತ ಶ್ರೇಣಿ ಅರಾವಳಿ. ಭಾರತದ ಹಳೆಯದಾದ ಪರ್ವತ ಶ್ರೇಣಿ ಅರಾವಳಿ. ಬ್ರಕೆಟ್ದಾಗ ಗು ರ ಹ ದೇಲಿ. ಗು ಅಂದ್ರಿ ಆಮ್ಯಾಗ ರಾಜಸ್ಥಾನ್, ಗುಜರಾತ್, ರಾಜಸ್ಥಾನ್, ಹರಿಯಾಣ, ದೆಹಲಿ. ಹರಿಯಾಣ, ದೆಹಲಿ. ಕೌಕಾಸಸ್ ಅಂತ ಹೇಳಿ ಬರದ್ರಿ. ಕಾಕಸ ಅಥವಾ ಕಾಸಸ್. ಕಾವೇರಿ ಇದ್ದವ್ರಿಗೆ ಸಂಕ್ಷಿಪ್ತವಾಗಿ ಹಂಗ ಅಂತಾರ. ಏನಂತಾರ? ಕಾಕಸ್ ಬರದ್ರೆ. ಇದು ಬ್ಲ್ಯಾಕ್ ಸಿ ಮತ್ತು ಕ್ಯಾಸ್ಪಿಯನ್ ಸಿಗಳ ನಡುವೆ ಇದೆ. ಬ್ಲ್ಯಾಕ್ ಸಿ ಮತ್ತು ಕ್ಯಾಸ್ಪಿಯನ್ ಸಿಗಳ ನಡುವೆ ಇದೆ. ಇಲ್ಲಿ ಬರ್ಲಿಕ್ಕೆ ನೋಡ್ರಿ, ಅದು ಇಲ್ಲದ. ಇವೇ ಎರಡು ರೀ, ಬ್ಲ್ಯಾಕ್ ಸಿ ಮತ್ತು ಕ್ಯಾಸ್ಪಿಯನ್ ಸಿಗಳ ನಡುವೆ ಇದೆ. ನೆಕ್ಸ್ಟ್, ಇದರಲ್ಲಿ ಯುರೋಪ್ ಖಂಡದ ಎತ್ತರದ ಶಿಖರ ಎಲ್ಬ್ರಸ್ ಇದೆ. ಯುರೋಪ್ ಖಂಡದ ಎತ್ತರದ ಶಿಖರ ಎಲ್ಬ್ರಸ್. ಯುರೋಪ್ ಖಂಡದ ಎತ್ತರದ ಶಿಖರ ಎಲ್ಬ್ರಸ್ ಇದೆ. ನೆಕ್ಸ್ಟ್, ಆಲ್ಪ್ಸ್ ಶ್ರೇಣಿಯ ಎತ್ತರದ ಶಿಖರ ಮೌಂಟ್ ಬ್ಲ್ಯಾಂಕ್. ಆಲ್ಪ್ಸ್ ಶ್ರೇಣಿಯ ಎತ್ತರದ ಶಿಖರ ಮೌಂಟ್ ಬ್ಲ್ಯಾಂಕ್. ಆಲ್ಪ್ಸ್ ಶ್ರೇಣಿಯ ಎತ್ತರದ ಶಿಖರ ಮೌಂಟ್ ಬ್ಲ್ಯಾಂಕ್. ನೆಕ್ಸ್ಟ್, ಭಾರತವನ್ನು ಉತ್ತರ ಮತ್ತು ದಕ್ಷಿಣಗಳಾಗಿ ವಿಭಜಿಸುವುದು. ವಿಂಧ್ಯ ಪರ್ವತ ಶ್ರೇಣಿ ಭಾರತವನ್ನು ಉತ್ತರ ಮತ್ತು ದಕ್ಷಿಣ ಭಾಗಗಳಾಗಿ ವಿಂಗಡಿಸುವುದು. ಡ್ಯಾಶ್ ಬರದ್ರೆ ಯಾವ್ದ್ರಿ? ವಿಂಧ್ಯ ಪರ್ವತ ಶ್ರೇಣಿ. ನೆಕ್ಸ್ಟ್, ಏನ್ ಕೇಳ್ತಾರ ಅಟ್ ಹೇಳದ್ರಿ. ಸುಲೈಮಾನ್ ಮತ್ತು ಹಿಂದೂ ಕುಶ್ ಶ್ರೇಣಿಗಳು. ಸುಲೈಮಾನ್ ಮತ್ತು ಹಿಂದೂ ಕುಶ್ ಶ್ರೇಣಿಗಳು ಇರುವುದು ಪಾಕಿಸ್ತಾನ್. ನೆಕ್ಸ್ಟ್, ಸುಲೈಮಾನ್ ಮತ್ತು ಹಿಂದೂ ಕುಶ್ ಶ್ರೇಣಿಗಳು ಎಲ್ಲಿವೆ? ಏಷ್ಯಾ ಮತ್ತು ಯುರೋಪ್ ಖಂಡಗಳನ್ನು ಬೇರ್ಪಡಿಸೋದು. ಬರ್ಸಿನನ್ರಿ ಏನ ಈಗ ಮ್ಯಾಪ್ನಾಗಲ್ಲ ಕಿಲಿ. ಸುಮ್ಮಕೊಂಡು ಈ ವರ್ಲ್ಡ್ದು ಸ್ವಲ್ಪ ಬರ್ತಾವ್ರಿ, ಬರೀ ಇಂಡಿಯಾದ ಬರ್ತಾವ. ಒಂದ್ ನಿಮಿಷ, ಇದು ಏನಾದಲ್ರಿ ಸಾಲ್ಟೋರಾ ರೇಂಜ್. ಸಾಲ್ಟೋರಾ ರೇಂಜ್, ಸಾಲ್ಟೋರಾ ಶ್ರೇಣಿ ಇರುವುದು ಕಾರಾಕೋರಂ ಶ್ರೇಣಿಯ ಒಂದು ಭಾಗ. ಹಿಮ ನದಿ ಅದರಲ್ಲಿ ಸಾಲ್ಟೋರಾ ಇರುವುದು ಕಾರಾಕೋರಂ ಶ್ರೇಣಿಯ ಒಂದು ಭಾಗವಾಗಿದೆ. ಸಾಲ್ಟೋರಾ ಕಾರಾಕೋರಂ ಶ್ರೇಣಿಯ ಭಾಗವಾಗಿದೆ. ನೆಕ್ಸ್ಟ್, ನಾನು ವರ್ಲ್ಡ್ ಬೇಕಾಗ್ಯಾವ, ಬರೀ ಇಂಡಿಯಾದೇ ತೋರಿಸ್ತಾವ. ದಿ ಎಂಡ್. ಅಟ್ಲಾಸ್ ಪರ್ವತಗಳು ಎಲ್ಲಿವೆ? ಏನ ಈಗ ಮ್ಯಾಪ್ ನೋಡಿ ಹೇಳ್ರಿ. ಪಾಕಿಸ್ತಾನ ನೋಡಿ ಎಲ್ಲದ ರೀ? ಆಲ್ಪ್ಸ್ ಎಲ್ಲವ? ಆಲ್ಪ್ಸ್ ಎಲ್ಲವ? ಅಲಸ್ಕಾ ಎಲ್ಲದ? ರಾಕಿ ಎಲ್ಲದ? ಅಪಲಾಚಿಯನ್, ಯುರಲ್, ಡ್ರೇಕನ್ಸ್ಬರ್ಗ್. ಇಟೇ ಹೇಳೋದು. ಅವು ಮ್ಯಾಪ್ ನೋಡ್ಕೋಬೇಕ್ರಿ ಕೂತು.
ಉದ್ದಕ್ಕೆ ಬರೋಕ್ಕಿಂತ ಹಿಂಗೆ ಬರೆಯೋದು ಭಾಳ ಅದ್ಭುತ ರೀ. ಆಯ್ತ್ರೆ ಏನೊಂದು ಹೇಳೇನು, ಏನೊಂದು ಮ್ಯಾಪ್ ಹೇಳೋನು, ರೊಕ್ಕ ಕೊಟ್ಟು ತೊಗೊಂಡವ್ರಿಗೆ ಖುಷಿ ಆಗ್ಬೇಕು ಅವರು. ಹಾಂ, ಮ್ಯಾಪ್ ತೊಗೊಂಡವ್ರು ಖುಷಿ ಇರ್ಬೇಕು ಒಟ್ಟ. ನೆಕ್ಸ್ಟ್ ಏನ್ದೀರಿ ದೀಲ ಏನಾರು ಸೋಂಬರಿ ಗೊತ್ತು. ಮ್ಯಾಗ ಹೆಡ್ಲೈನ್ ಖಂಡಗಳು. ಖಂಡಗಳು 7. ಪಟ್ನೆ ಬರೀ ಮೊದಲು ಒಮ್ಮೆ ಯಾವಾಗ ಹೇಳಿದ್ದಂದ್ರೆ ಹೇಳಿನಲ್ರಿ, ಮತ್ತೆ ನೆಕ್ಸ್ಟ್ ಸತ್ತೀನಿ ಹೇಳಿನಲ್ರಿ. ಹೆಡ್ಲೈನ್ ಮ್ಯಾಗ ಖಂಡಗಳು ಬರೋದು 7 ಬರೀ ಬೇಕಾದ. ಈ ಕೌನ್ ಸಾ ಖಂಡ है? ಏಷ್ಯಾ. ನಂಬರ್ 1 अफ्रीका. अफ्रीका नंबर 2 उत्तर अमेरिका. दक्षिण अमेरिका. नंबर 5 अंटार्कटिक. यूरोप. ಆಸ್ಟ್ರೇಲಿಯಾ. ಎಷ್ಟು ಖಂಡಗಳು ಇವೆ? ನಾ ಏನೇನು ಬರಿತೀನಿ ಬಡ ಬಡ ಬರಿಬೇಕ್ರೆ. ಮೊದಲ 7 ಖಂಡಗಳು ಅನುಕ್ರಮವಾಗಿ ಹೇಳಿರಿ. ಎರಡು ಕೆಡದಾಗ ಅದು ಏಷ್ಯಾ ಅಲ್ಲದು ಅಲ್ಲ, ತಂಡಿ ಹೆಂಗಿರ್ಬೇಕು. ಈ ಕಡೆ ಎಸ್ ಪಿ ವಯಸ್ಸು ಬಂದಂಗೆ ಬರ್ಬೇಕು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಹಾಂ, 1 2 3 4 ಇವು ಎತ್ತರದ ಶಿಖರ ಅಂದಂಗೆ ಹಿಂಗಂದ್ರೆ ಇವು ಅವು ಸುಮ್ ಚಂದ ಕಾಲ. ಏಷ್ಯಾ ಖಂಡದಲ್ಲಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್. ಆಫ್ರಿಕಾ ಖಂಡದಲ್ಲಿ ಕಿಲಿಮಾಂಜರೋ. ಕಿಲಿಮಾಂಜರೋ. ಉತ್ತರ ಅಮೇರಿಕಾದಲ್ಲಿ ಅದು ಮೊದಲ ಮ್ಯಾಕಿನಾಲೆ ಇತ್ತು. ಮ್ಯಾಕಿನಲ್ಲೇ ಹೋಗಿ ಬೇರೆದಾಗ್ಯದ ಅದಕ್ಕೆ ಹೆಸರು ಬೇರೆ. ಹೆಸರು ಏನಂದ್ರಿ? ಅದ್ರ ಹೆಸರು ಏನೋ ಆಯ್ತು, ಗಿಲಾನಿ ತೆನಾಲಿ ಅಂತ ಹೇಳಕ್ಕೆ. ಮ್ಯಾಕಿನಲಿ. ನ್ಯೂ ನೇಮ್ ಪ್ಲೀಸ್. ಗೂಗಲ್ ಪ್ಲೀಸ್ ಅಂದ್ರೆ ಹೇಳ್ತದ. ದೇನಾಲಿ. ದೇನಾಲಿ. ಅಕಾಂಕ ಗುವಾ. ವಿನ್ಸನ್ ಮ್ಯಾಸಿಫ್. ಎಲ್ಬ್ರಾಸ್. ಮೌಂಟ್ ಯಾರು ಬರೆಯು? ಮೌಂಟ್ ಎಲ್ಬ್ರಾಸ್. ಇದಕ್ಕ ಆಸುನ್ಸಿಯಾನ್. ಆಸುನ್ಸಿಯಾನ. ನೆಕ್ಸ್ಟ್ ಆಳವಾದ ಸ್ಥಳ. ಹಿಂಗ್ರಿ ಎಲ್ಲಕ್ಕ ಹಿಂಗೆ ಡೌನ್ ಡೌನ್ ಡೌನ್. ಆಳವಾದ ಸ್ಥಳಗಳು. ಆಳವಾದ ಸ್ಥಳಗಳು. ಏಷ್ಯಾ ಖಂಡದಲ್ಲಿ ಡೆಡ್ ಸಿ. ಮೃತ ಸಮುದ್ರ. ಮೃತ ಸಮುದ್ರ. ಅಸಲ್ ಸರೋವರ. ಮೃತ ಕಣಿವೆ. ಡೆತ್ ವ್ಯಾಲಿ. ವ್ಯಾಲೀಸ್ ಪ್ರಸ್ಥಭೂಮಿ. ಅಂಟಾರ್ಕಟಿಕದಾಗ ಐಸ್ ಅದರಿ, ಆಳವಾದ ಸ್ಥಳ ಇಲ್ಲ. ಕ್ಯಾಸ್ಪಿಯನ್ ಸಮುದ್ರ. ಐರಿ. ಅಯ್ಯೋರಿ. ಹಾ, ಹಂಗ ಅಂದಕ್ರ ಅದು ನೆನಪು ಉಳಿತದ ಅನ್ರಿ. ಪ್ರಾಕ್ಟೀಸ್ ಆಗ್ತದ. ನೆಕ್ಸ್ಟ್ ಏನ ಬರೆಯದ್ರಿ? ಬರೆದ ಬಿಡ್ಲ ಬಿಟ್ಟು. ಏಷ್ಯಾ ಖಂಡದಲ್ಲಿ ಹರಿಯುವ ಉದ್ದವಾದ ನದಿ ಹೇಳ್ರಿ ನೋಡೋಣ. ವೆರಿ ಗುಡ್. ಏಷ್ಯಾನೇ ಹೋಗ್ತೀನಿ ಹುಡುಗರು. ಯಾಂಗತ್ಸೆ ನದಿ. ಆಸ್ಟ್ರೇಲಿಯಾದಲ್ಲಿ ಹರಿಯುವ ಉದ್ದವಾದ ನದಿ ಮರೆ. ಅದರ ಉಪನದಿ ಡಾರ್ಲಿಂಗ್.
ದಕ್ಷಿಣ ಅಮೆರಿಕಾದಲ್ಲಿ ಹರಿಯುವ ಉದ್ದವಾದ ನದಿ ಅಮೆಜಾನ್. ಆಫ್ರಿಕಾ ಖಂಡದಲ್ಲಿ ಹರಿಯುವುದು ನೈಲ್ ನದಿ. ಮಿಸ್ಸಿಸಿಪ್ಪಿ, ಮಿಸೌರಿ, ಮಿಸ್ಸಿಸಿಪ್ಪಿ, ಮಿಸೌರಿ. ವೋಲ್ಗಾ ನದಿ. ಏಷ್ಯಾ ಖಂಡದ ಪರ್ಸೆಂಟೇಜ್ 29.5%, 20%, 16.5%, 9.5%, 16.8 आवकत, 16.8%, 9.5, 11.6%. हाँ 11% ಅಷ್ಟೇ ಇದೆ. 11 ಪಾಯಿಂಟ್ ಎಷ್ಟು ಅದರ 11.8%, 9.6%, 6.5%, 5.2%. ಹಿಂಗೆ ನೆನಪಿರ್ಬೇಕು ಎಕ್ಸಾಮ್ದಾಗ. ಅವತ್ತದು ಸರ್ಫೇಸ್ ಏರಿಯಾ ಗೊತ್ತಿರ್ತದೆ. ಅವಾಗ ಖರೆ ಹೇಳ್ಬೇಕಂದ್ರೆ ಜಾಗೃತಿದು ಇದೇ ಮೊದಲನೇ ಕ್ಲಾಸ್ ರೀ. ಇದು ಹೇಳಿನೇ ಚಾಲು ಮಾಡ್ಬೇಕು. ನಾ ಇದು ಲಾಸ್ಟಿಗೆ ಹೇಳ್ತೀನಿ. ಹಾಂ ಫಸ್ಟ್ ಇಲ್ಲಿಂದನೇ ಚಾಲು ಆಗ್ತದ ನಂಗೆ. ಬರ್ರಿ ಇದು ನೆನಪುಳಿಬೇಕಾದ್ರೆ ಇದಕ್ಕೆ ಸುಮ್ಮನೆ ನೋಡ್ಕೊತ್ಕೊಂಡು ಮನ್ಸಿಗೆ ಭಾಳ ಬೇಸರ ಆಗಿರ್ತವೆ. ಓದ್ರ ಕೊಲ್ಲ ಅನ್ಸ್ತಲ್ಲ ಅವಾಗ ಚಾಲು ಮಾಡಿದ್ರಿ. ಇಂಥ ಒಂದಿವ್ಸ ಮ್ಯಾಪ್ ಜೆರಾಕ್ಸ್ ಹೊಡಿಸಿಡ್ರಿ. ಖಾಲಿ ಕೂತಕ್ಕ ನೆನಪಿಸ್ಕೊಂಡು ಒಂದು 5-5 ಸಲ ಬರೆದು ಹೋಗಿರಿ ನೋಡ್ಬೇಕಂದ್ರೆ. ಹಾಂ ಜೀವನ ಬೇಸರ ಆಗ್ತದಂದ್ರೆ ಹಾಂ ಸಂಪನ್ಮೂಲ ವ್ಯಕ್ತಿನೇ ರೀ. ಅಡ್ಡಾಡಿ ಕರ್ನಾಟಕ ತುಂಬ ಅಡ್ಡಾಡಿ ಪಾಠ ಮಾಡಕತ್ತೀರಿ. ನೀವು ಸಂಪನ್ಮೂಲ ವ್ಯಕ್ತಿ ಆದ್ರೆ ನಿಮಗೆ ಸ್ಲೀಪರ್ ಕೋಚ್ ಬುಕ್ ಮಾಡ್ತಾರೆ. ಎಲ್ಲಕ್ಕೆ ಒಂದು ಲಾಡ್ಜ್ ಕೊಡ್ತಾರೆ. ದಿನಕ್ಕೆ 1000 ರೂಪಾಯಿ, ಒಂದು ತಾಸಿಗೆ 1000 ರೂಪಾಯಿ ಪಾಠಕ್ಕೆ ರೊಕ್ಕ ಕೊಡ್ತಾರೆ. 8 ತಾಸು ಹೇಳಿದ್ರೆ 8000 ರೂಪಾಯಿ ಕೊಟ್ಟು ಮತ್ತೆ ಬರಕ್ರ ಕೈಯಾಗ ಒಂದು ಚಂಬು ಹೆಂಗೆ ಕೊಡ್ತೀವಿ ಹುಡುಗರೇ. ಎಲ್ಲ ಫ್ರೂಟ್ಸದ್ದು ಬಾಸ್ಕೆಟ್ ಕೊಡ್ತಾರ. ಹಾಂ ಚಂದ ಅದ್ರಿ ಲೈಫ್. ಇದ್ರಾಗ ನೀವು ಚಂದ ಮಾಡ್ಕೊಂಡ್ರೆ ಆತದ. ಒಂದು ಸಬ್ಜೆಕ್ಟ್ ಭಾರಿ ಆಗ್ಬೇಕು. ಎಲ್ಲರೂ ಹೇಳ್ದಂಗೆ ಹೇಳ್ಬೇಡ್ರಿ, ಅದನ್ನ ಭಿನ್ನವಾಗಿ ಹೇಳ್ರಿ ಅಂದ್ರೆ ಆಗ್ತದ ಪರ್ಫೆಕ್ಟ್. ಒಂದು ದಿವ್ಸ ಮಂದಿ ಮುಂಜಾನೆ ಬರ್ಸ್ಲಿಕ್ಕತ್ರ ಸಂಜೆ ತನಕ ಬರ್ಸೋದು ಅವಸ ಹಂಗಾಗಲ್ಲ. ಸ್ಮಾರ್ಟ್ ವರ್ಕ್ ಯಾವಾಗಲೂ ರಿಸಲ್ಟ್ ಜಲ್ದಿ ಬರ್ತದ. ಇದು ಇನ್ನೊಂದು ಯಾಕೆ ನೆನ್ಕೊಳ್ತದೆ ಹೇಳ್ದೆ, ಎಟ್ ಎ ಟೈಮ್ ಒಟ್ಟು ಕಾಣಿಸ್ತಾವಲ್ಲ ನಿಮ್ಮ ಕಣ್ಣಿಗೆ. ನೀವು ನೋಟ್ಬುಕ್ದಾಗ ಓದೋತ್ತಿಗೆ ಓದೋದು ಒಂದೇ ಕಾಣಿಸ್ತದೆ, ಬೇರೆ ಬೇರೆ ಕಾಣಿಸ್ತದೆ. ಹಿಂದಿನ ಪೇಜ್ನಾಗ ಕಾಣಿಸ್ತವ. ಇಲ್ಲಿ ಹೆಂಗಿಲ್ಲ, ಟೋಟಲ್ 7 ಖಂಡದ ಚರಿತ್ರೆ ಒಮ್ಮೆ ಬರ್ಬೇಕು. ಕಾಣ್ತಾವ್ರ ಹಾಗೆ ಆಯ್ತ್ರೆ. ಟೈಮ್ ಎಟ್ಟಾಗಿದೆ ಹೇಳ್ರಿ ನೋಡೋಣ. ಏನಂತ ಹೇಳಿ ಅಲ್ರಿ. ಹಾಂ ಇವು ಸಂಜಿತನ ಹೇಳ್ತೀನಿ. ಇವಕ್ಕೇನು ಬೇಕಾಗಲ್ಲ, ರೊಕ್ಕ ಇಲ್ಲ ರೂಪಾಯಿ ಇಲ್ಲ. ಇಡೀ ಜಾಗೃತಿನೇ ಹಿಂಗೆ ಹೇಳ್ಕೊತ ಹೋಗ್ಬೋದು. ಇನ್ನೊಂದು ಸಾರ್ದು ಹೇಳ. ಏನ ಏಸಳದವ್ರ ಮ್ಯಾಪ್. ಓಹೋ ಅಂದ್ರೆ ನಾಳೆಗೆ 2 ತೊಂಬರಿ, ನಾಳೆಗೆ ಲಾಸ್ಟ್ ಕ್ಲಾಸ್ ಮಾಡ್ತೀನಿ. ಪ್ರಪಂಚದ ಬುಡಕಟ್ಟು ಜನಾಂಗ ಯಾವ ದೇಶನಾಗ ಯಾರ್ಯಾರು ಅದಾರ ಅದು ಹೇಳೋದದ. ಪ್ರಪಂಚದ ಪ್ರಮುಖ ದ್ವೀಪಗಳು ಹೇಳಾವವ. ಹಾಂ ರೀ, ಆಮ್ಯಾಗ ಹುಲ್ಲುಗಾವಲ್ಲ. ಏನೊಂದು 3-4 ತೊಂಬರಿ. ಈ ಮ್ಯಾಪ್ ಜೆರಾಕ್ಸ್ ಹೊಡಿಸ್ಬೇಡಿ, ಏನೊಂದು ಕೊಡ್ತೀವಿ ಬೇರೆ ಅದು ತೊಳಗದ್ರಿ. ಇದ್ರೊಳಗೆ ಎಲ್ಲ ದೇಶಗಳದ ಹೆಸರು ಬಂದಾವ. ಹೆಸರಿಲ್ಲಾರ್ದು ಏನೊಂದು ಅದಲ್ರಿ, ಅದು ತರ್ಸ ನಾಳೆಗೆ. ಮೊದಲಿನ ಬ್ಯಾಚಿಗೆ ಇದೊಂದು ಪುಸ್ತಕ ಇತ್ತು 50 ಪೇಜಿಂದು. ಅವರಿಗೆ 50 ರೂಪಾಯಿ ಕೊಟ್ಟಾಯ್ತು. ಆ 50 ಪುಸ್ತಕ ಕೊಟ್ಟು 50 ಪೇಜ್ ಹೇಳ್ತಿದ್ನಿ. ಅದು ಈ ಪ್ರಿಂಟ್ ಹಾಕ್ಸಿಲ್ಲ, ಇಲ್ಲ ನನ್ನ ಕಡೆ. ದಿ ಎಂಡ್ ಸಾಕಲ್ರಿ.